ಕಾತ್ಯಾಯಿನಿ ಮಂತ್ರೋಪದೇಶ. ಉನ್ಮತ್ತ ಭೈರವಿ ಕೇಳಿದಳು, ಹೇ ಸರ್ವಭೂತೇಶ ಪ್ರಮಥಗಣ, ಸದಾ ನಿನಗೆ ಶಿರಬಾಗಿಸಿ ನಮಸ್ಕರಿಸುತ್ತೇನೆ. ಒಂದು ವೇಳೆ ನೀನು ನನ್ನ ಮೇಲೆ ಪ್ರಸನ್ನನಾಗದಿದ್ದರೆ ನಿನಗೆ ಚಂಡ ಕಾತ್ಯಾಯಿನಿಯ ಮಂತ್ರ ತಿಳಿಸುವ ಕೃಪೆ ಮಾಡು. ಉನ್ಮತ್ತ ಭೈರವ ಹೇಳಿದ, ನಾನು ನಿನ್ನ ಜಿಜ್ಞಾಸೆಯನ್ನು ತಣಿಸಲು ಈಗ ಚಂಡ ಕಾತ್ಯಾಯಿನಿ, ರೌದ್ರಿ, ಭೂತನಿ ಮೊದಲಾದ ಸಕಲ ದೇವತೆಗಳ ಮಂತ್ರಗಳನ್ನು ನಿನಗೆ ತಿಳಿಸುತ್ತೇನೆ. ಈ ದೇವತೆಗಳ ಮಂತ್ರಗಳ ವರ್ಣನೆ ಮುಂದೆ ಮಾಡಲಾಗಿದೆ. ಕಾತ್ಯಾಯಿನಿ ಮಂತ್ರ. ಓಂ ಹೂಂ ನಮೋ ನಮಃ. ಹೌಂ ಮಹಾಕಾತ್ಯಾಯಿನಿ ಮಂತ್ರ. ಓಂ ಹೂಂ ಜ್ವಾಲಾ ಹುಂ ಪಟ್. ಈ ಮಂತ್ರ ಪರಮ ದುರ್ಬಲವಾಗಿದೆ. ರೌದ್ರ ಕಾತ್ಯಾಯಿನಿ ಮಂತ್ರ. ಓಂ ಹೌಂ ಹೌಂ ಹೂಂ ಹೂಂ ಓಂ ಈಂ ಲಯಂ ಈಂ ಪಟ್ ಪಟ್ ಸ್ವಾಹ. ಈ ಮಂತ್ರ ಸಮಸ್ತ ಸಿದ್ಧಿಗಳನ್ನು ಪ್ರದಾನಿಸುತ್ತದೆ. ಮಹಾಭೂತೇಶ್ವರಿ ಚಂಡ ಕಾತ್ಯಾಯಿನಿ ಮಂತ್ರ. ಓಂ ರುದ್ರಭಯಂಕರಿ ಅಟ್ಟಹಾಸಿನಿ ಸಾಧಕ ಪ್ರಿಯೆ ಮಹಾವಿಚಿತ್ರ ರೂಪಕರಿ ಸುವರ್ಣ ಹಸ್ತೆ ಯಮನಿ ಕೃತ್ಯನಿ ಸರ್ವದಾ ದುಃಖ ಪ್ರಶಮನಿ. ಓಂ 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 ಹೂಂ 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 ಶೀಘ್ರ ಸಿದ್ಧಿಮೇ ಪ್ರಯಚ್ಛ. ಹೌಂ ಅಹ ಸ್ವಹ. ಜಂಬೂ ದ್ವೀಪದ ನಿವಾಸಿಗಳಿಗಾಗಿ ಕಲಿಯುಗದಲ್ಲಿ ಈ ಸಮಸ್ತ ಸಿದ್ಧಿಗಳು ಪ್ರದಾನಿಸುವಂಥ ಮಂತ್ರಗಳಾಗಿವೆ. ಭದ್ರ ಕಾತ್ಯಾಯಿನಿ ಮಂತ್ರ. ಓಂ ಯಮನಿ ಕೃತನ್ನಿ ಅಕಾಲ ಮೃತ್ಯುನಾಶಿನಿ ಖಡ್ಗ ತ್ರಿಶೂಲ ಹಸ್ತೆ ಶೀಘ್ರಂ ಸಿದ್ಧಿಂ ಮೇ ದೇಹಿ. ಓಂ ಸಾಧಕ ಸಮಾಜ್ಞಾಪಾಯ ಹ್ರೀಂ ಸ್ವಹ. ಕುಂಡ ಕಾತ್ಯಾಯಿನಿ ಮಂತ್ರ. ಓಂ ಹೇಮಕುಂಡಲಿನಿ ಧೀರ ಧೀರ ಜ್ವಲ ಜ್ವಲ ದಿವ್ಯ ಮಹಾಕುಂಡಲ ವಿಭೂಷಿತೆ ಮಾರಣಮಂತಿನಿ ಭಗವಾಜ್ಞಾಪಾಯಸಿ ಸ್ವಾಹ. ಈ ಮೇಲೆ ವರ್ಣಿತ ಮಂತ್ರಗಳು ನಿಶ್ಚಿತವಾಗಿ ಸಕಲ ಸಿದ್ಧಿಗಳನ್ನು ಪ್ರದಾನಿಸುತ್ತವೆ. ಜಯ ಕಾತ್ಯಾಯಿನಿ ಮಂತ್ರ. ಓಂ ಕುಟಿ ಕುಟಿ ಸ್ವಾಹ. ಕುಟ ಕುಟ ಧೀರ ಧೀರ ಜ್ವಲ ಜ್ವಲ ಸ್ವಾಹ. ಶನಿಮುಖಿ ಗಚ್ಚ ವೇತಾಳ ಉಪಾರಿ ಅನಿಶಂ ಕುಂಡಲ ಕುಂಡಲ ಆಂ 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 ಭಗವಾನ್ ಆಜ್ಞಾಪಾಯ ಆಹಾ ಸ್ವಾಹ. ಭೂತನಿ ಮಂತ್ರ. ಓಂ ಸುರಪ್ರಿಯೆ ಸುರತಪ್ರಿಯೆ ದಿವ್ಯಲೋಚನಿ ಕಾಮೇಶ್ವರಿ ಜಗನ್ಮೋಹಿನಿ ಸುಭಗೆ ಕಾಂಚಮ ಮಾಲೆ ಭೂಷಣಿ ಮುಪುರುಷಬ್ದೆ ಪವಿತ್ರ ಪ್ರವೇಶ ಪ್ರವೇಶ ಪುರಪುರ ಸಾಧಕ ಪ್ರಿಯೆ. ಓಂ ಅಹ ಸ್ವಾಹ. ಇವುಗಳಿಗೆ ಸರ್ವ ಕಾರ್ಯಕ ಸಾಧಕ ಭೂತನಿ ಮಂತ್ರ ಎಂದು ಹೇಳಿರುವರು. ಶುಭ ಕಾತ್ಯಾಯಿನಿ ಮಂತ್ರ. ಓಂ ಮಾತೃ ಭ್ರಾತೃ ಮದಭಗಿನಿ ಕಟು ಕಟು ಜಯ ಜಯ ಸರ್ವಸುರ ಪ್ರೇತ ಪೂಜಿತೆ. ಓಂ ಹೂಂ ಅಹ ಸ್ವಾಹ. ಈ ಮಂತ್ರದ ಮೂಲಕ ಶುಭ ಕಾತ್ಯಾಯಿನಿ ಮಂತ್ರದ ಸಿದ್ಧಿ ಪ್ರಾಪ್ತಿಯಾಗುತ್ತದೆ. ಮೇಲೆ ನಿರೂಪಿತ ಕಾತ್ಯಾಯಿನಿ ಮಂತ್ರ ಸಾಧನೆಯಿಂದ ಸಾಧಕನ ಸಮಸ್ತ ಕಾರ್ಯಗಳನ್ನು ಸಫಲವಾಗುತ್ತದೆ. ಈಗ ಭೂತನಿ ಸಿದ್ಧಿಗಳನ್ನು ಕರಗತ ಮಾಡಿಕೊಳ್ಳಲು ಸಹಾಯಕವಾಗುವ ಮುದ್ರೆಗಳ ವರ್ಣನೆ ಮಾಡಲಾಗುವುದು. ಸುರ ಕಾತ್ಯಾಯಿನಿ ಮುದ್ರೆ. ಎರಡು ಹಸ್ತಗಳ ಮುಷ್ಟಿಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಮುಷ್ಟಿಯ ಬೆರಳುಗಳಿಂದ ಇನ್ನೊಂದು ಮುಷ್ಟಿಯ ಬೆರಳುಗಳನ್ನು ಬಂಧಿಸಬೇಕು. ನಂತರ ಎರಡು ತರ್ಜನಿ ಬೆರಳುಗಳನ್ನು ಸ್ವಲ್ಪ ವಿಸ್ತೃತಗೊಳಿಸಿ ಪುನಃ ಸಂಕುಚಿತಗೊಳಿಸಬೇಕು. ಇದು ಸಿದ್ಧಿಕಾರಿ ಮುದ್ರೆಯಾಗಿದೆ. ಶರೀರ ಶುದ್ಧೀಕರಣ, ಮಂತ್ರಸಿದ್ಧಿ ಹಾಗೂ ಆಕರ್ಷಣ ನಿಮಿತ್ತ ಈ ಮುದ್ರೆ ಪ್ರಶಸ್ತವಾಗಿದೆ. ಸರ್ವಪ್ರಥಮ ಕ್ರೋಧಭೈರವನ ಮಂತ್ರವನ್ನು 1 ಸಹಸ್ರ ಸಂಖ್ಯೆಯಲ್ಲಿ ಜಪ ಮಾಡಿ ನಂತರ ಮುದ್ರೆ ಪ್ರಯೋಗ ಮಾಡುವುದರಿಂದ ಶೀಘ್ರ ಭೂತನಿ ಆಕರ್ಷಣೆಯಾಗುತ್ತದೆ. ಇದರ ನಂತರ ಭೂತನಿಯ ನಿಮಿತ್ತ ಹವನ ಮಾಡಿದರೆ ಆಕೆಯ ಸಾಧಕನ ಆಧೀನಳಾಗುತ್ತಾಳೆ. ಭಕ್ತಿಯಿಂದ ಸಮನ್ವಿತನಾಗಿ ಕ್ರೋಧಭೈರವನ ಮಂತ್ರಜಪದ ಮೂಲಕ ಭೂತನಿಯ ಆಕರ್ಷಣೆ ಮಾಡುವುದು ಅವಶ್ಯಕ. ಈ ಮೇಲೆ ವರ್ಣಿತ ಮುದ್ರೆಯಿಂದ ಅಸಂಭವ ಕಾರ್ಯ ಕೂಡ ಸಂಭವವಾಗುತ್ತದೆ. ಕಾತ್ಯಾಯಿನಿ ಮುದ್ರೆ. 2 ಹಸ್ತಗಳ ಮುಷ್ಟಿಗಳನ್ನು ಬಂಧಿಸಿ 2 ತರ್ಜನಿ ಬೆರಳುಗಳನ್ನು ಸಂಕುಚಿತಗೊಳಿಸಿ ಇರಿಸಿದರೆ ಕಾತ್ಯಾಯಿನಿ ಮುದ್ರೆ ಆಗುತ್ತದೆ. ಈ ಮುದ್ರೆಯ ಪ್ರಯೋಗದಿಂದ ಭೂತನಿಯ ಸಮಸ್ತ ಸಿದ್ಧಿಗಳು ಪ್ರದಾನಿಸುತ್ತಾಳೆ. ಕುಲಭೂತೇಶ್ವರಿ ಮುದ್ರೆ. ಈ ಮೇಲೆ ವರ್ಣಿತ ಕಾತ್ಯಾಯಿನಿ ಮುದ್ರೆಯಲ್ಲಿ 2 ಮಧ್ಯಮ ಬೆರಳುಗಳು ಅಗ್ರಭಾಗಗಳನ್ನು ಪರಸ್ಪರ ಸಂಯೋಜಿತಗೊಳಿಸಿ 2 ಕನಿಷ್ಠಕ ಬೆರಳುಗಳೊಡನೆ ಸ್ಪರ್ಶಿಸಿದರೆ ಕುಲಭೂತೇಶ್ವರಿ ಮುದ್ರೆಯಾಗುತ್ತದೆ. ಈ ಮುದ್ರೆಯ ನಿವಾಸ ಸ್ಥಾನ ಭೂತನಿ ವಂಶದಲ್ಲಿ ಎಂದು ಹೇಳಿದೆ. ಈ ಮುದ್ರೆಯ ಪ್ರದರ್ಶನ ಸದ್ಯ ಸಿದ್ಧಿ ಫಲದಾಯಕ ಆಗುತ್ತದೆ. ಭದ್ರ ಕಾತ್ಯಾಯಿನಿ ಮಂತ್ರ. ಮದ್ರ. 2 ಹಸ್ತಗಳ ಮುಷ್ಟಿಗಳನ್ನು ಬಿಗಿಸಿ 2 ತರ್ಜನಿ ಬೆರಳುಗಳನ್ನು ವಿಸ್ತೃತಗೊಳಿಸುವುದರಿಂದ ಭದ್ರ ಕಾತ್ಯಾಯಿನಿ ಮುದ್ರೆಯಾಗುತ್ತದೆ. ಇದರಿಂದ ಸಾಧಕನ ಸಮಸ್ತ ಕಾಮನೆಗಳು ಈಡೇರುತ್ತವೆ. ಕುಲ ಕಾತ್ಯಾಯಿನಿ ಮುದ್ರ. 2 ಹಸ್ತಗಳ ಮುಷ್ಟಿಗಳನ್ನು ಬಂಧಿಸಿ 2 ತರ್ಜನಿ ಬೆರಳುಗಳನ್ನು ಪರಸ್ಪರ ಬಂಧಿಸಿದರೆ ಕುಲ ಕಾತ್ಯಾಯಿನಿ ಮುದ್ರೆಯಾಗುತ್ತದೆ. ಚಂಡ ಕಾತ್ಯಾಯಿನಿ ಸಾಧನೆಯಲ್ಲಿ ಕೂಡ ಇದರ ಪ್ರಯೋಗ ಉತ್ತಮ ಎಂದು ಹೇಳಿದೆ. ಈ ಮುದ್ರೆಯ ಮೂಲಕ ಭೂತನಿಯ ಸಾಧಕನ ರಕ್ಷಣೆ ಮಾಡುತ್ತಾ ಅವನ ಶತ್ರುಗಳನ್ನು ಗೋತ್ರ ಸಹಿತ ನಾಶ ಮಾಡಿ ಸಮಸ್ತ ಭೂತಗಳ ಮಧ್ಯೆ ಭಯದ ಸ್ಥಿತಿಯನ್ನು ಉತ್ಪನ್ನ ಮಾಡುತ್ತಾಳೆ. ಶುಭ ಕಾತ್ಯಾಯಿನಿ ಮುದ್ರೆ. 2 ಹಸ್ತಗಳ ಮುಷ್ಟಿಗಳನ್ನು ಬಿಗಿಸಿ 2 ಕನಿಷ್ಠಕ ಬೆರಳುಗಳನ್ನು ಪರಸ್ಪರ ಬಂಧಿಸಬೇಕು. ತದನಂತರ ತರ್ಜನಿ ಬೆರಳುಗಳನ್ನು
ವಿಸ್ತಾರಗೊಳಿಸಿ ಅವುಗಳನ್ನು ಕುಂಡಲಾಕಾರ ಮಾಡಬೇಕು. ಈ ಮುದ್ರೆ ಸಮಸ್ತ ಲೋಕಗಳ ಆಕರ್ಷಣೆಕಾರಿಯಾಗಿದೆ. ದೇವರಾಜ ವಜ್ರಪಾಣಿಯಿಂದ ನಿರೂಪಿತ ಈ ಮುದ್ರೆಯು ಮೂಲಕ ತ್ರಿದೈವ ಬ್ರಹ್ಮ ವಿಷ್ಣು ಶಿವ ಸಿದ್ಧಿಯು ಪ್ರಾಪ್ತಿಯಾಗುತ್ತದೆ. ಈ ಪ್ರಯೋಗ ಕಾಲದಲ್ಲಿ ಭೂತನಿಗೆ ಗಂಧ ಪುಷ್ಪ ದೀಪ ಮತ್ಸ್ಯ ಮಾಂಸಾದಿ ಪದಾರ್ಥಗಳನ್ನು ನಿವೇದಿಸಿ ಪೂಜೆ ಮಾಡಬೇಕು. ಇದರ ಫಲವಾಗಿ ಭೂತನಿಯು ತಕ್ಷಣ ಸಾಧಕನ ದಾಸತ್ವ ಸ್ವೀಕರಿಸುತ್ತಾಳೆ. ಈಗ ಇಲ್ಲಿ ಧನಹೀನ ಜನರ ಕಲ್ಯಾಣಾರ್ಥ ಭೂತ ಕಾತ್ಯಾಯನಿ ಪರಮ ಚಮತ್ಕಾರಿ ಸಾಧನೆ ನಿರೂಪಣೆ ಮಾಡಲಾಗುತ್ತದೆ. ಸರ್ವಪ್ರಥಮ ಸಾಧಕನು ಸ್ಮಶಾನ ಭೂಮಿಯಲ್ಲಿ ಸ್ಥಿತನಾಗಿ 8 ಸಹಸ್ರ ಜಪವನ್ನು 3 ದಿನಗಳಲ್ಲಿ ಪೂರ್ಣಗೊಳಿಸಬೇಕು. ಜಪ ಸಮಾಪ್ತಿಯಾದಾಗ ಭೂತ ಕಾತ್ಯಾಯನಿಯು ಸಾಧಕನ ಸಮ್ಮುಖ ತಕ್ಷಣ ಪ್ರಕಟಳಾಗುತ್ತಾಳೆ. ಭೂತನಿಯ ಪ್ರಕಟಳಾದಾಗ ಸಾಧಕನು ಮೃತನ ಕಪಾಲದಲ್ಲಿ ರಕ್ತವನ್ನು ತುಂಬಿ ಆಕೆಗೆ ಅರ್ಘ್ಯ ಪ್ರದಾನಿಸಬೇಕು. ತದನಂತರ ದೇವಿ ಸಾಧಕನಿಗೆ ಅವನ ಇಚ್ಛಿತ ಕಾರ್ಯದ ಕುರಿತು ಕೇಳುತ್ತಾಳೆ. ಆಗ ಸಾಧಕನು ವಿನಮ್ರ ಸ್ವರದಲ್ಲಿ ದೇವಿಗೆ ಹೇಳಬೇಕು, ನೀನು ನನಗೆ ರಾಜ್ಯಸುಖ ಹಾಗೂ ಭೋಗ್ಯ ವಸ್ತುಗಳನ್ನು ಪ್ರದಾನಿಸಿ ನನ್ನ ಇಚ್ಛೆಯನ್ನು ಈಡೇರಿಸು. ಈ ಪ್ರಕಾರ ಸಾಧನೆಯಲ್ಲಿ ಸಫಲನಾದಾಗ ದೇವಿಯು ತಾಯಿಯ ರೂಪದಲ್ಲಿ ಸಾಧಕನ ಪರಿಪಾಲಕಿಯಾಗುತ್ತಾಳೆ. ಪೃಥ್ವಿಯ ಮೇಲೆ ಸಾಧಕನು ಅಸ್ತಿತ್ವ 5 ಸಹಸ್ರ ವರ್ಷಗಳವರೆಗೆ. ಮರಣದ ನಂತರ ಅವನು ಯಾವುದಾದರೂ ರಾಜವಂಶದಲ್ಲಿ ಜನ್ಮ ತಳೆಯುತ್ತಾನೆ. ಕ್ರೋಧ ಭೂಪತಿಯು ವಾಕ್ಯವನ್ನು ಅತಿಶಯ ಸತ್ಯವೆಂದು ತಿಳಿಯಬೇಕು. ಸರ್ವಪ್ರಥಮ ವಜ್ರಪಾಣಿಯ ಮಂದಿರದಲ್ಲಿ ಹೋಗಿ ಸಾಧಕನು 8 ಸಹಸ್ರ ಮಂತ್ರ ಜಪ ಮಾಡಬೇಕು. ದಿನದಲ್ಲಿ ನಿತ್ಯ ಕರ್ಮಗಳಿಂದ ನಿರತರಾಗಿ ರಾತ್ರಿ ಅವಧಿಯಲ್ಲಿ ಶಿವಲಿಂಗದ ನಿಕಟ ಕುಳಿತು ಕ್ರೋಧ ಭೈರವನಿಗೆ ನಮಸ್ಕರಿಸಬೇಕು. ತದನಂತರ 8 ಸಹಸ್ರ ಸಂಖ್ಯೆಯಲ್ಲಿ ಆ ಮಂತ್ರ ಜಪ ಪೂರ್ಣಗೊಳಿಸಬೇಕು ಹಾಗೂ ದೇವಿಗೆ ದಿವ್ಯ ಪುಷ್ಪಗಳನ್ನು ಅರ್ಪಿಸಿ ವಿನಯದಿಂದ ಆಕೆಯನ್ನು ಪ್ರಾರ್ಥಿಸಬೇಕು. ಇದರಿಂದ ದೇವಿಯ ಕ್ರೋಧ ಭೈರವನ ಅನುಕೋಪದಿಂದ ಸಾಧಕನಿಗೆ ಇಚ್ಛಿತ ವರವನ್ನು ಪ್ರದಾನಿಸುತ್ತಾಳೆ. ರಾತ್ರಿ ಸಮಯದಲ್ಲಿ ಯಾವುದಾದರೂ ಶಿವಲಿಂಗದ ಬಳಿಯಲ್ಲಿ ಕುಳಿತು 8 ಸಹಸ್ರ ಸಂಖ್ಯೆಯಲ್ಲಿ ಜಪ ಮಾಡಬೇಕು. ಈ ಅನುಷ್ಠಾನದ ಫಲವಾಗಿ ಪ್ರಥಮ ದಿನ ಸಾಧಕನಿಗೆ ಕೆಲವು ಹೆಜ್ಜೆಯ ಝಂಕಾರ ಕೇಳಿಸುತ್ತದೆ. 2ನೇ ದಿನದ ಅನುಷ್ಠಾನದಲ್ಲಿ 8 ಸಹಸ್ರ ಮಂತ್ರ ಜಪ ಮಾಡಿದಾಗ ದೇವಿಯ ದರ್ಶನ ಸಂಕೇತ ದೊರೆಯುತ್ತದೆ. ಆದರೆ ಆಕೆಯೊಡನೆ ಯಾವುದೇ ವಾರ್ತೆ ಸಂಭವ ಆಗುವುದಿಲ್ಲ. 3ನೇ ದಿನದ ಅನುಷ್ಠಾನದ ನಂತರ ದೇವಿ ಸಾಧಕನ ಇಚ್ಛೆಯನ್ನು ತಿಳಿಯಬಯಸುತ್ತಾಳೆ. ದೇವಿಯ ಪ್ರಶ್ನೆಗೆ ಉತ್ತರಿಸುತ್ತಾ ಸಾಧಕನು ಹೀಗೆ ಹೇಳಬೇಕು, ಆ ಜನ್ಮ ನನ್ನ ಸೇವಕಿಯಾಗಿರು. ಆಗ ಸಾಧಕನ ಇಚ್ಛೆಯನ್ನು ತಿಳಿದು ದೇವಿಯು ಅವನಿಗೆ ರತ್ನಗಳ ಸಹಿತ ದಿವ್ಯಾಂಗಿನಿಯರನ್ನು ಕೂಡ ತಂದು ಅರ್ಪಿಸುತ್ತಾಳೆ. ಇದರೊಡನೆ ಆಕೆ ಅವನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಸುಮೇರು ಪರ್ವತದ ಭ್ರಮಣ ಮಾಡಿಸುತ್ತಾಳೆ. ಈ ಪ್ರಕಾರ ಸಾಧಕನು ಮರ್ತ್ಯ ಲೋಕದಲ್ಲಿ ಸಮಸ್ತ ಸುಖಗಳನ್ನು ಉಪಭೋಗಿಸುತ್ತಾ 500 ವರ್ಷಗಳವರೆಗೆ ಜೀವಿಸುತ್ತಾನೆ. ಮರಣದ ನಂತರ ಯಾವುದಾದರೂ ರಾಜಮನೆತನದಲ್ಲಿ ಜನ್ಮ ತಾಳುತ್ತಾನೆ. ಸರ್ವಪ್ರಥಮ ಸಾಧಕನು ಯಾವುದಾದರೂ ನದಿಯ ಸಂಗಮ ಸ್ಥಳದಲ್ಲಿ ಕುಳಿತು 8 ಸಹಸ್ರ ಸಂಖ್ಯೆಯಷ್ಟು ಮಂತ್ರ ಜಪ ಅವಶ್ಯ ಮಾಡಬೇಕು. ಜಪ ಮುಗಿದ ನಂತರ ಭೂತನಿ ದೇವಿಯನ್ನು ತನ್ನ ಪರಿವಾರದ ಸದಸ್ಯರೊಡನೆ ಸಾಧಕನ ಸಮ್ಮುಖ ಪ್ರಕಟಳಾಗುತ್ತಾಳೆ. ಆಕೆಯ ಪ್ರತಿನಿತ್ಯ ಸಾಧಕನ ಬಳಿಗೆ ಪತ್ನಿ ಭಾವದಿಂದ ಆಗಮಿಸಿ ಅವನಿಗೆ 2 ಸುವರ್ಣ ಮುದ್ರೆಗಳನ್ನು ಪ್ರದಾನಿಸುತ್ತಾಳೆ. ಇದಲ್ಲದೆ ಯಾವುದಾದರೂ ಉದ್ಯಾನದಲ್ಲಿ ಕುಳಿತು ಈ ಮೊದಲಿದಂತೆ 8 ಸಹಸ್ರ ಸಂಖ್ಯೆಯಷ್ಟು ಮಂತ್ರ ಜಪವನ್ನು 3 ದಿನಗಳವರೆಗೆ ಮಾಡುವುದರಿಂದ ದೇವಿಯ ಗೆಜ್ಜೆಗಳು ಝಂಕಾರ ಕೇಳಿಸುತ್ತದೆ. 4 ಹಾಗೂ 5ನೇ ದಿನದಂದು ದೇವಿಯ ಸಾಕ್ಷಾತ್ಕಾರ ಆಗುತ್ತದೆ. 6ನೇ ದಿನದಂದು ಸಾಧಕನಿಗೆ ದೇವಿ 5 ಸುವರ್ಣ ಮುದ್ರೆಗಳನ್ನು ಅರ್ಪಿಸುತ್ತಾಳೆ. 7ನೇ ದಿನದಂದು ಆರಾಧಕನು ಶಿವಲಿಂಗದ ಸಮೀಪ ಕುಳಿತು ದಿವ್ಯಾಭರಣ ಧೂಪ ದೀಪಾದಿ ಪ್ರದರ್ಶಿಸಿ ಪುನಃ 8 ಸಹಸ್ರ ಜಪ ಮಾಡಬೇಕು. ಈ ಪ್ರಕ್ರಿಯೆಯು ನಂತರ ಭೂತನಿ ದೇವಿ ಯುವ ರಮಣೀಯ ಪರಿವೇಶದಲ್ಲಿ ಆಗಮಿಸಿ ಉಪಾಸಕನ ಮಂಗಳಾಚರಣೆ ಮಾಡುತ್ತಾಳೆ. ಆಕೆ ತನ್ನ ಉಪಾಸಕನೊಡನೆ ರಾತ್ರಿಯಲ್ಲಿ ಪತ್ನಿ ಸ್ವರೂಪಳಾಗಿ ನಿತ್ಯವೂ ರತಿಕ್ರೀಡೆ ಮಾಡುತ್ತಾಳೆ. ಪ್ರಾತಃ ಕಾಲದಲ್ಲಿ ಅಲ್ಲಿಯೇ ಪ್ರಸ್ಥಾನಗೈವ ಸಮಯ ತನ್ನ ಶಯ್ಯೆಯ ಮೇಲೆ ಮುಕ್ತಾಹಾರವನ್ನು ಬಿಟ್ಟು ತೆರಳುತ್ತಾಳೆ. ಆಹಾರವನ್ನು ತೆಗೆದುಕೊಳ್ಳುವುದು ವರ್ಜಿತವಾಗಿದೆ. ಒಂದು ವೇಳೆ ಉಪಾಸಕನು ಈ ನಿಯಮವನ್ನು ಅನುಪಾಲನೆ ಮಾಡುತ್ತಿದ್ದರೆ ದೇವಿ ಅವನಿಗೆ ನಿತ್ಯ 25 ಸುವರ್ಣ ಮುದ್ರೆಗಳನ್ನು ಹಾಗೂ ಯುಗಲ ವಸ್ತುಗಳು ಅರ್ಪಿಸುತ್ತಾಳೆ. ಈ ಸಿದ್ಧಿಯ ಮೂಲಕ ಉಪಾಸಕನ ಸಕಲ ಶತ್ರುಗಳು ನಾಶ ಹೊಂದುತ್ತಾರೆ. ಅವನು ಈ ಪೃಥ್ವಿಯಲ್ಲಿ 1 ಸಹಸ್ರ ವರ್ಷಗಳ ದೀರ್ಘ ಆಯುಷ್ಯವನ್ನು ಹೊಂದುತ್ತಾನೆ. ಅಂತ್ಯಕಾಲದಲ್ಲಿ ಅವನು ಯಾವುದಾದರೂ ರಾಜವಂಶದಲ್ಲಿ ಪುನರ್ಜನ್ಮ ಹೊಂದುತ್ತಾನೆ. ಸಾಧನೆಯ ಪ್ರಾರಂಭಿಕ ಕಾಲದಲ್ಲಿ ಸಾಧಕನು ವಜ್ರಪಾಣಿಯ ಮಂದಿರದಲ್ಲಿ 8 ಸಹಸ್ರ ಯಾವುದಾದರೂ ದೇವಸ್ಥಾನದಲ್ಲಿ ಇಷ್ಟೇ ಮಂತ್ರ ಜಪ ಹಾಗೂ ರಾತ್ರಿಯಲ್ಲಿ ಪುನಃ 8 ಸಹಸ್ರ ಜಪ ನಿತ್ಯ ನಿಯಮಿತವಾಗಿ 3 ದಿನಗಳವರೆಗೆ ಮಾಡಬೇಕು. ಈ ಸಾಧನೆಯ ಫಲವಾಗಿ ಭೂತನಿ ದೇವಿಯು ತನ್ನೊಡನೆ 108 ಪರಿವಾರದ ಸದಸ್ಯರು ಸಹಿತ ಪ್ರತ್ಯಕ್ಷಳಾಗುತ್ತಾಳೆ. ಆಕೆ ಆಗಮನ ಕಾಲದಲ್ಲಿ
ಉಪಾಸಕನು ಆಕೆಯ ಸ್ವಾಗತಾರ್ಹ ಚಂದನ ಮಿಶ್ರಿತ ಜಲದಿಂದ ಅವಶ್ಯ ಅರ್ಘ್ಯ ಪ್ರದಾನಿಸಬೇಕು. ಅವನು ಸಾಧನೆಯಿಂದ ತೃಪ್ತಳಾಗಿ ದೇವಿಯು ಅವನನ್ನು ವಸ್ತ್ರಾಲಂಕಾರ ವಿಭೂಷಿತಗೊಳಿಸಿ ಸಮಸ್ತ ಇಚ್ಛೆಗಳು ಈಡೇರಿಸುತ್ತಾಳೆ. ಇಂಥ ಸಾಧಕನು 5 ಸಹಸ್ರ ವರ್ಷಗಳವರೆಗೆ ವಿವಿಧ ಸುಖೋಪಭೋಗಗಳನ್ನು ಹೊಂದಿ ಮರುಜನ್ಮ ರಾಜ್ಯ ಪದವಿಯನ್ನು ಹೊಂದುತ್ತಾನೆ. ಸಾಧನೆಗೆ ಮೊದಲು ವಜ್ರಪಾಣಿಯ ಮಂದಿರದಲ್ಲಿ ಹೋಗಿ ರಾತ್ರಿಯಲ್ಲಿ 8 ಸಹಸ್ರ ಸಂಖ್ಯೆಯಲ್ಲಿ ಮಂತ್ರಜಪ ಮಾಡಿ ನೇಮಾನುಸಾರ ಪುರಚ್ಛರಣ ಮಾಡಿ ದ್ವಿತೀಯಾ ತಿಥಿಯಿಂದ ಆರಂಭಿಸಿ ಚತುರ್ಥಿ ತಿಥಿಯಲ್ಲಿ ಜಪದ ಪೂರ್ಣಾಹುತಿ ಕೊಡಬೇಕು. ಇದರ ನಂತರ ಪಂಚಮಿ ತಿಥಿ ಬಂದಾಗ ತುಪ್ಪ ಹಾಗೂ ಮಧುಮಿಶ್ರಿತ ಕಣಗಳ ಪುಷ್ಪಗಳಿಂದ 1008 ಹಾಗೂ ಜಾಜಿ ಪುಷ್ಪಗಳನ್ನು ತುಪ್ಪದೊಡನೆ ಮಿಶ್ರಣ ಮಾಡಿ 1200 ಆಹುತಿ ಪ್ರದಾನಿಸಿ ರಾತ್ರಿ ಕಾಲದಲ್ಲಿ ಹವನ ಕರ್ಮ ಪೂರೈಸಬೇಕು. ಈ ಮೇಲೆ ಹೇಳಿದ ಪ್ರಕ್ರಿಯೆ ಪೂರ್ಣವಾದ ನಂತರ ಮಹಾಭೂತೇಶ್ವರಿ ದೇವಿಯು ತನ್ನ 8 ಸಹಸ್ರ ಪರಿವಾರದೊಡನೆ ಆವೃತಳಾಗಿ ನೂಪುರ ಧ್ವನಿಯನ್ನು ಗಂಜಾಯಮಾನಗೊಳಿಸುತ್ತಾ ಸಾಧಕನ ಸಮ್ಮುಖದಲ್ಲಿ ಆಗಮಿಸುತ್ತಾಳೆ. ಆಕೆಯ ಸ್ವಾಗತಾರ್ಥ ಆಕೆಗೆ ಜಲಮಿಶ್ರಿತ ಪುಷ್ಪವನ್ನು ಅರ್ಘ್ಯ ರೂಪದಲ್ಲಿ ಪ್ರದಾನಿಸಬೇಕು. ತದನಂತರ ಸಾಧಕನು ತನ್ನ ಇಚ್ಛೆ ಅನುಸಾರ ಆಕೆಯನ್ನು ಮಾತೃಭಾವ, ಸಹೋದರಿ ಭಾವ ಅಥವಾ